ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾವು ನಮ್ಮ ಅಮ್ಮಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ವಿಸು ಡ್ರೈವ್ ಮಾಡ್ತಾ ಇದ್ದಾನೆ, ಆ್ಯಂಡ್ ಲಿಪ್ಪಿ ಇದ್ದಾಳೆ. ನೋಡಿ ಗೈಸ್, ಫ್ಯಾಕ್ಟ್ರಿ ಗೇಟಲ್ಲ ಸಂತೆ ನಡೀತಾ ಇದೆ ನೋಡಿ ಗೈಸ್. ಫ್ಯಾಕ್ಟ್ರಿ ಗೇಟಲ್ಲಿ ಸಂತೆ. ಯಾರ್ಯಾರು ನೋಡ್ತಾ ಇದ್ದೀರಾ ಫ್ಯಾಕ್ಟ್ರಿ ಗೇಟ್ ಅವ್ರು ಕಮೆಂಟ್ ಮಾಡಿ. ಒಂದು ವೇ ಹೋಗ್ತಾ ಇದ್ದೀವಿ ಗೈಸ್. ನನ್ನ ತಮ್ಮ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಫಸ್ಟ್ ಟೈಮ್. ಥ್ರೂ ಔಟ್ ದ ವಿಡಿಯೋ ನೋಡ್ತಾ ಇರಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸ್ಟೇ ಟ್ಯೂನ್ಡ್ ಗೈಸ್. ಇವಾಗ ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ. ಇವಾಗ ಕಾರ್ ಪಾರ್ಕ್ ಮಾಡ್ತಾ ಇದ್ದಾನೆ. ಏನು ನಾವು ಇವಾಗ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ಬೇಕು ಗೈಸ್, ಪಲ್ಲು ಅವ್ರ ಮನೆಗೆ. ನೋಡಿ ಲಿಪ್ಪಿ ರ್ಯಾಪರ್ ಆಗಿ ಹೋಗಿದ್ದಾಳೆ. ಯೋ ಅನು ಯೋ ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ನೋಡಿ ಗೈಸ್, ನಾವು ನಮ್ಮ ಪಿನ್ನಿ ಮನೆಗೆ ಬಂದಿದ್ದೀವಿ. ಹಾಯ್ ಚಪ್ಪಿನಿ. ಕೆಂಪಿ ಕೋಣನ್ಕುಂಟೆ. ಇದಕ್ಕೊಂದು ಮೀಮ್ ಬರುತ್ತೆ. ಎಲ್ಲರೂ ಕಾಪಿರೈಟ್ ಕೇಸಿಗ್ಲಾಗ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ. ಎಲ್ಲರೂ ಅದೇ ಹೇಳ್ತಾರೆ, ನನ್ನ ಫೇಸ್ ತೋರಿಸ್ತಾ ಇದೆಯಾ, ಕಾಪಿರೈಟ್ ಹಾಕ್ಬಿಡ್ತೀನಿ, ಕೇಸ್ ಹಾಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಾರೆ. ಸುಮ್ಮನೆ ಬರೀ ಡೌಗಳು. ಗೈಸ್, ಇವಾಗ ಲಗೇಜ್ ಎಲ್ಲ ಎತ್ಕೊಂಡು ಕಾರ್ ಹತ್ರ ಹೋಗ್ತಾ ಇದೀವಿ ಅಮ್ಮಮ್ಮ ಊರಿಗೆ ಹೋಗೋಕ್ಕೆ. ಪಿನ್ನಿ ಬರಲಿಲ್ಲ ಅಂತೆ ನೋಡಿ. ಪಿನ್ನಿ ಅವ್ರ ಮಮ್ಮಿ ಮನೆಗೆ ಬರ್ತಾ ಇಲ್ಲ. ಮಿಸ್ ಇದು ಎತ್ಕೊಂಡು ಹೋಗು. ಎತ್ಕೊಂಡು ಹೋಗ್ತಾ ಇದ್ದಾನೆ ಗೈಸ್. ಮಾವಿನಕಾಯಿ ಅಮ್ಮಮ್ಮ ಅವ್ರಿಗೆ. ಇವಳು ಅಕ್ಕಿ ಎತ್ಕೊಂಡು ಹೋಗ್ತಾಳೆ. ತೋರ್ಸೆ ಅಷ್ಟೇ. ರೆಸ್ಪೆಕ್ಟ್ ಇಲ್ಲ ಗೈಸ್, ರೆಸ್ಪೆಕ್ಟ್ ಇಲ್ಲ. ಗೈಸ್, ನಮ್ಮ ಚಿಕ್ಕಮ್ಮನೂ ಎಲ್ಲ ಲಗೇಜ್ ಇಟ್ಕೊಂಡು ರೆಡಿ ಆಗಿದ್ದಾರೆ ಗೈಸ್. ಲಗೇಜ್ ಹಾಕೊಂಡು ಹೋಗ್ತಾ ಇದೀವಿ. ತಾತದು ಬಟ್ಟೆಗಳು ಅಷ್ಟೇ ಗೈಸ್. ನೋಡಿ ಎಲ್ಲ ಲಗೇಜು. ಬರ್ತಾ ಕಾರ್ ಖಾಲಿ ಆಗಿತ್ತು. ನಮ್ಮ ಶೈಲಾ ಪಿನ್ನಿ ಮನೆಗೆ ಬಂದ ತಕ್ಷಣ ಫುಲ್ ಆಯ್ತು. ನಮ್ಗೆ ಹೇಳಕ್ಕಿಂತ ಮುಂಚೆನೆ ಹೋಗಿ ಮುಂದೆ ಕೂತ್ಬಿಟ್ಟಿದ್ದಾಳೆ ನೋಡಿ ಗೈಸ್. ಅವ್ರ ಅಮ್ಮನ್ ಕೂರಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಆಯ್ತು ಗೈಸ್. ಬನ್ನಿ ಗೈಸ್ ಹತ್ತೋಣ. ಪಿನ್ನಿ ಬಾಯ್. ಪಿನ್ನಿ ಬಾಯ್. ಬಾಯ್ ಪಿನ್ನಿ. ಬಾಯ್ ಪಿನ್ನಿ. ಹೊರಟಿದೀವಿ ಗೈಸ್ ಇವಾಗ ತುಳುನೂರ್ಗೆ. ನೋಡಿ ಗೈಸ್, ಗೌಡ್ರ ಜಯಂತಿಗೆ ಈ ತರ ಮಾಡ್ತಿದ್ದಾರೆ. ಕೆಂಪೇಗೌಡ್ರ ಜಯಂತಿಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಗೈಸ್, ಅಲ್ಲಿ ಛೋಟ ಹಸುಗಳು ಎಷ್ಟು ಚೆನ್ನಾಗಿದೆ. ಯೂಟರ್ನ್ ತಗೊಂತ ಇದೀವಿ ಗೈಸ್, ಯಾಕಂದ್ರೆ ಫುಲ್ ಟ್ರಾಫಿಕ್ ಇದೆ ಅಂತ. ಶೆಟ್ ನೋಡಿ, ಫುಲ್ ಟ್ರಾಫಿಕ್ ಇದೆ ಗೈಸ್. ಎಷ್ಟು ಗಾಡಿಗಳು, ಎಷ್ಟು ವೆಹಿಕಲ್ಸ್ ಇದಾವೋ. ಸ್ಕೂಲ್ ಬಸ್ಸಸ್ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಫಂಕ್ಷನ್ ಮಾಡ್ತಾ ಇದ್ದಾರೆ ಅಲ್ಲ, ಸೊ ನಾವು ಎಲ್ಲ ಸುತ್ತ ಹಾಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ವೆಹಿಕಲ್ಸ್ ಇದ್ದಾವೆ ನೋಡಿ. ಹೋಗ್ತಾ ಇದ್ರೆ ವೆಹಿಕಲ್ಸ್ ಮೇಲೆ ವೆಹಿಕಲ್ಸ್. ನೋಡಿ ಗೈಸ್, ವೆದರ್ ಹೇಗಿದೆ, ಸಕ್ಕತ್ತಾಗಿದೆ. ವೆದರ್ ಒಂದ್ಸತಿ ಫುಲ್ ಜೋರಾಗಿ ಬಿಸಿಲು ಬೀಸ್ತೈತೆ, ಒಂದ್ಸತಿ ಬಿಸಿಲು ಹೊರಟೋಗ್ಬಿಡ್ತೈತೆ. ಸಕ್ಕತ್ತಾಗಿದೆ ಗೈಸ್. ನೋಡಿ ಅಲ್ಲಿ ನೇಚರ್ ವ್ಯೂ ನೋಡಿ. ರೋಡ್ ಮಾತ್ರ ಗೈಸ್ ಇವಾಗ ಓಡ್ತಾ ಇದೀವಿ ಬಿಕಾಸ್ ನಾವಲ್ಲಿ ಫುಲ್ ಟ್ರಾಫಿಕ್ ಇತ್ತು ಗೈಸ್. ಯಾವ 2 ರೋಡ್ ನೋಡಿದ್ವಿ, 2 ರೋಡನ್ನು ಫುಲ್ ಟ್ರಾಫಿಕ್ ಇತ್ತು. ಸೊ ಎಲ್ಲ ಬರೀ ಬಿಗ್ ವೆಹಿಕಲ್ಸೇ ಇತ್ತು. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ರೂಟ್ಗೆ ಹೋಗ್ತಾ ಇದೀವಿ. ಈ ರೂಟಲ್ಲಿ ಗೊತ್ತಿತ್ತು ಈ ರೂಟನ್ನು, ಅದಕ್ಕೆ ಬೂಡ್ಗುಂಟೆ ಮೇಲೆ ಹೋಗ್ತಾ ಇದೀವಿ ನಮ್ಮೂರಿಗೆ. ನೋಡೋಣ, ಬಟ್ ರೋಡ್ ಮಾತ್ರ ಚೆನ್ನಾಗಿದೆ ಅಷ್ಟೇ ಗೈಸ್. ನಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ದಾರೆ, ಅಲ್ಲಿ ಬೆಟ್ಟ ಇದೆಯಲ್ಲ, ಅದೇ ಬೆಟ್ಟಕ್ಕೆ ಒನ್ ಡೇ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ರಂತ. ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಆ ದೇವಸ್ಥಾನ ಒನ್ ಡೇ ಟ್ರಿಪ್ ಅಂತ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಳಿ. ನಮ್ಗೆ ಒನ್ ಡೇ ಟ್ರಿಪ್ ಶನಿವಾರದಲ್ಲಿ ಒಂದೊಂದು ಶನಿವಾರ ಒಂದೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಎಲ್ಲಿ ಬುರುಡುಗುಂಟೆ ಗಂಗಮ್ಮ ದೇವಸ್ಥಾನ, ಎಂಟ್ರನ್ಸ್ ದೇವಸ್ಥಾನ ತೋರಿಸ್ಕೊಂಡು ಮತ್ತೆ ಇಲ್ಲಿ ಕರ್ಕೊ ಬರ್ತಾ ಇದ್ರು. ಅದೇ ನಮ್ಗೆ ಒನ್ ಡೇ ಟ್ರಿಪ್, ಸ್ಕೂಲ್ ಟ್ರಿಪ್ ತರ. ಗೈಸ್, ಅವ್ರ ಅಣ್ಣ ಕಷ್ಟ ಪಡ್ತಾ ಇದ್ದಾನೆ ಗಾಡಿ ಕಾರ್ ಓಡ್ಸಕ್ಕೆ ಅಂತ ಹೇಳ್ಬಿಟ್ಟು. ಫುಲ್ಲು ಬೇಜಾರು ಮಾಡ್ಕೊತಾ ಇದ್ದಾಳೆ ಪಾಪ, ಅಣ್ಣ ಕಷ್ಟ ಪಡ್ತಾ ಇದ್ದಾನೆ ಅಂತ. ಆ್ಯಂಡ್ ನಾವಿವಾಗ ಬುರುಡುಗುಂಟೆಗೆ ಬಂದಿದ್ದೀವಿ ಗೈಸ್.
ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಓಪನ್ ಇದೆಯಾ? ನನ್ನ ಅದೃಷ್ಟ ನೋಡಿ ಗೈಸ್, ಓಪನಲ್ಲಿದೆ ದೇವಸ್ಥಾನ. ಸುಮ್ಮನೆ ಅನ್ಕೊಂಡಿದ್ದು ನಾನು ಓಪನಲ್ಲಿದೆ ದೇವಸ್ಥಾನ. ದರ್ಶನ ಮಾಡ್ಕೊಂಡು ಆಮೇಲೆ ಬರ್ತೀನಿ ಗೈಸ್. ತೆಂಗಿನಕಾಯಿ ಕಾರಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನಿಗೆ ಎತ್ಕೊತಾ ಇದ್ದೀವಿ. ಇಲ್ಲೇ ಇದೆ ಕಾರಲ್ಲಿ. ಸೊ ಇದು ಇವಾಗ ತೆಂಗಿನಕಾಯಿ ಎತ್ಕೊತಾ ಇದೀವಿ. ಹಿಂದೆ ಇದೆ ಗೈಸ್. ಅಲ್ಲಿರೋ ಗಂಟೆ ಹೊಡಿತಾಳೆ ನೋಡಿ. ಯಾರಾದರೂ ಏನಾದರೂ ಅಂದರೆ ನಂಗೆ ಗೊತ್ತಿಲ್ಲ. ನೈಸ್ ಗುಡ್ ಒನ್. ಸರಿ ಗೈಸ್, ಪೂಜೆ ಸಾಮಾನೆಲ್ಲ ತೊಗೊಂಡು ಆಮೇಲೆ ಸಿಗ್ತೀವಿ. ನೋಡಿ ಗೈಸ್, ಕುಂಕುಮಕ್ಕೆಲ್ಲ ಆಯಿತು, ಪೂಜೆಗೆಲ್ಲ ಕೊಡ್ತಾ ಇದ್ದೀವಿ. ನೋಡಿ ಗೈಸ್, ಚೆನ್ನಾಗಿ ದರ್ಶನ ಆಯಿತು. ನೀವು ದರ್ಶನ ಮಾಡ್ಕೊಳ್ಳಿ. ಗಂಗಮ್ಮ ದೇವರು ದರ್ಶನ ಆಯಿತು ಗೈಸ್. ಇವಾಗ ಗೋಯಿಂಗ್ ಟು ಊರು. ಪ್ರಸಾದ ತಿಂತಾ ಇದೀವಿ. ದರ್ಶನ ಆಯಿತು. ಇವಾಗ ತುಳುನೂರ್ಗೆ ಹೋಗ್ತಾ ಇದೀವಿ. ಅಮ್ಮಮ್ಮ ಅವ್ರ ಊರಿಗೆ. ಫುಲ್ ಜೋಶಲ್ಲಿದ್ದಾರೆ ನಮ್ಮ ಚಿಕ್ಕಮ್ಮ. ಕಾಣಿಸ್ತಾ ಇದೆ ನಮ್ಮ ಚಿಕ್ಕಮ್ಮ ಫುಲ್ ಜೋಶಲ್ಲಿದ್ದಾರೆ. ಫುಲ್ ರೂಟ್ ಎಲ್ಲ ಹೇಳ್ತಾ ಇದ್ದಾರೆ. ಫುಲ್ ಜೋಶಲ್ಲಿದ್ದಾರೆ. ಬಟ್ ಫೀಲಿಂಗ್ ಏನ್ ಗೊತ್ತಾ ಗೈಸ್, ನಮ್ಮ ಚಿಕ್ಕಮ್ಮಗೆ ನನ್ ಧೂಳ್ ಬರ್ತಾ ಇದೆ. ಸೊ ಕ್ಲಾಸಸ್ ಎಲ್ಲ ಹಾಕ್ತಾ ಇದೀವಿ. ಅಂಡ್ ಇವತ್ತು ಮಿಸ್ಸಿಂಗ್ ಏನು ಅಂದ್ರೆ, ಪಾಪ ನಮ್ ಚಿಕ್ಕಮ್ಮ ಅವರ ಇಬ್ರು ಅಕ್ಕಂದ್ರು ಬಂದಿಲ್ಲ. ಸೊ ಒಬ್ರೇ ಬರ್ತಾ ಇದಾರೆ ಅವ್ರ ಮಕ್ಕಳ ಜೊತೆ ಕರ್ಕೊಂಡು. ದೊಡ್ಡಕ್ಕ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಅವರು ಎಲ್ಲೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅದ್ ಮುಗ್ದಾದ್ಮೇಲೆ ನೋಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಮತ್ತೆ ಇನ್ನೊಂದು ಚಿಕ್ಕಕ್ಕ ನೋಡ್ತೀನಿ ಕೇಳ್ತೀನಿ ಅಂತ ಇದ್ದಾರೆ. ಅವ್ರ ಮಕ್ಳು ಏನಾದ್ರು ಕರ್ಕೊಂಡ್ ಬಂದ್ರೆ ಅವರು ಬರ್ತಾರೆ. ಸೊ ಇವಾಗ ಸದ್ಯಕ್ಕೆ ಖುಷಿಯಾಗಿ ಬಂದಿರೋದು. ಎಲ್ಲ ಎಷ್ಟು ಕ್ಲೀನ್ ಮಾಡ್ಬಿಟ್ಟವ್ರು ನೋಡು. ಬರೀ ಗಿಡಗ್ಲೆ. ಜೆಸಿಬಿ ಇದೆ 3 ದಿವಸ ಕ್ಲೀನ್ ಮಾಡೋದು. ಇದೆಲ್ಲ ಗದ್ದೆ ನಿಮ್ದೇನಾ? ಎಲ್ಲ ಫುಲ್ ಅಲ್ಲಿಲ್ಲ. ಅಲ್ಲಿಂದ ಎಲ್ಲ ನಮ್ದೆ. ಅಲ್ಲಿ ಯಾರು ಕುತ್ಕೊಂಡಿರೋ ಅಲ್ಲ ಬೇರೆ. ನೋಡಿ ಗೈಸ್, ಇದೆಲ್ಲ ಇವ್ರದೇ ಅಂತ ಗದ್ದೆ. ಅಲ್ಲಿಂದ ಇಲ್ಲಿ ತನಕ 1-2.5 ಎಕರೆ ಇದೆ. ಗೌಡ್ರು ಅಂದ್ರೆ ಏನ್ ಸುಮ್ನೆನಾ ಗೈಸ್? ಗೌಡ್ರ ಜಯಂತಿ ದಿನ ಅವ್ರ ಬಗ್ಗೆ ಉಳ್ಕೊತಾ ಇದಾರೆ. ನಮ್ ತಾತ ನೋಡಿ, ನಮ್ ತಾತ ನಾವ್ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಅಡ್ರೆಸ್ ಹೇಳ್ತಾ ಇದಾರೆ. ಸರಿ ಇದೆ ಗೈಸ್, ಹೇಳ್ಬಿಟ್ಟು ಅಮ್ಮಮ್ಮನ್ ಮಾತಾಡ್ಸೋಣ. ಎಲ್ಲ ಲಗೇಜ್ ಜೊತೆ ಎತ್ಕೊಂಡು ಹೋಗ್ಬೇಕು ಫಸ್ಟ್. ಅಮ್ಮಮ್ಮ ಹಾಯ್ ಏನು ಗೈಸ್, ನಮ್ ತಾತ ಫುಲ್ ಖುಷಿಯಾಗಿದ್ದಾರೆ ನಾವ್ ಬರ್ತಿದೀವಿ ಅಂತ. ಹಾಯ್ ಅಂತ ತಾತ. ಇದು ಗೈಸ್, ಇವಾಗ ಅಮ್ಮಮ್ಮನ್ ತೋರಿಸ್ತೀನಿ. ನೋಡಿ ಗೈಸ್, ದೇವ್ರ ಮನೆ ಎಷ್ಟ್ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ, ಅಮ್ಮಮ್ಮ ಬಂದಿದ ತಕ್ಷಣ ಕೆಲ್ಸ ಮಾಡ್ತಾ ಇರ್ತಾರೆ. ಹಾಯ್ ಅಮ್ಮ, ఏమన్నా మాట్లాడు. ఏం మాట్లాడు అక్కడికో పడుతుందిరు మరి అందరూ బాగుంటారా? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ. ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ. ಹಂಗೆ ಗೈಸ್, ಇವಾಗ ಅಮ್ಮಮ್ಮಗೆ ಫಸ್ಟ್ ನಾವು ತಿನ್ಬಿಡ್ಬೇಕು. ಪಾಪ ಮಕ್ಕಳು ಅಷ್ಟು ದೂರದಿಂದ ಬಂದಿದ್ದಾರೆ, ಹಸ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಊಟಕ್ಕೆ ಹೋಗೋಣ. ಊಟ ತಿನ್ನೋಣ. ನೋಡಿ ಗೈಸ್, ಎಮ್ಮಿ ಒಬ್ಬಟ್ಟು ಮಾಡಿದ್ದಾರೆ ಅಮ್ಮಮ್ಮ. ಎಲ್ಲ ತಿಂದಾಯಿತು. ಸೊ ಇವಾಗ ತಿಂದ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ ಗೈಸ್, ಅಷ್ಟೇ. ಗೈಸ್, ಇವಾಗ ನಾವು ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ, ಓಕೆನಾ? ಅದು ಏನಂದರೆ ಇದಲ್ಲ, ಗಲೀಜದು. ನೋಡಿ ಇಲ್ಲಿ ಎಷ್ಟು ಹಸುಗಳಿದಾವೆ. ಇದು ನಿಕ್ಕಿ ಅಕ್ಕ ಅವ್ರ ಬೆಸ್ಟ್ ಫ್ರೆಂಡು, ಇದು ಸೆಕೆಂಡ್ ಬೆಸ್ಟ್ ಫ್ರೆಂಡು, ಅದು ನಿಕ್ಕಿ ಅಕ್ಕ ಅವ್ರ ಥರ್ಡ್ ಬೆಸ್ಟ್ ಫ್ರೆಂಡು, ಅದು ನಿಕ್ಕಿ ಅಕ್ಕ ಅವ್ರ ಪಾಪು, ಅದು ಇನ್ನೊಂದು ಪಾಪು, ಇದು ಗರ್ಲ್, ಇದು 2 ಗರ್ಲ್ ಪಾಪುನೇ. ಎಲ್ಲ ಗರ್ಲ್ ಅಲ್ಲಿರೋದು. ಇವಾಗ ನಾವು ಊರಲ್ಲಿರೋ ಮನೇನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಯಾರ್ಯಾರ ಮನೆ ಕರ್ಕೊಂಡು ಹೋಗ್ತಾರೋ ನನಗೆ ಗೊತ್ತಿಲ್ಲ, ನಮ್ಮ ಚಿಕ್ಕಮ್ಮ.
ಸೊ ಅವರ ಚೈಲ್ಡ್ಹುಡ್ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಈ ಊರಲ್ಲಿ ಅಂತ ತೋರಿಸ್ತಾರೆ ಇವಾಗ. ಇಲ್ಲಿ ಎಲ್ಲ ಅಡುಗೆ ಮಾಡ್ತಾ ಇದ್ರು ಗೈಸ್ ಮೊದಲು ಅಲ್ವಾ ಬಾರ್ತಕ? ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ನಾವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ಗೈಸ್, ಅಲ್ಲಿ ಕೋಳಿ ಬೇಯಿಸ್ತಾ ಇದ್ರು. ಇವಾಗ ಇದೆ ಹಳೆ ಮನೆ, ಶಿವರಾಮಂಕಲ್ ಮನೆ ಹೊಸದಾಗಿ ಮಾಡ್ಕೊಂಡಿದ್ದಾರೆ. ಮನೆಗೆ ಹೋಗ್ತಿದ್ದೀವಿ. ನಮಗೆ ಹಳೆ ಒಳಗೆ ಗೈಸ್ ಮಧುರಾ ಆಂಟಿ ಯಾರು ಅಂತ ಹೇಳ್ಬಿಟ್ಟು ನೋಡಿ ಗೈಸ್, ಇದೆ ಮಧುರಾ ಆಂಟಿ ಮನೆ. ಒಳಗಡೆ ಯಾರಿದ್ದಾರೆ ನೋಡಿ, ಅಲ್ಲಿ ಮಧುರಾ ಆಂಟಿ ಇಲ್ಲಿದ್ದಾರೆ ನೋಡಿ ಗೈಸ್. ಹೋಟೆಲ್ బాగా రెడీగా అమ్మని చెప్పండి మత ఇప్పుడు బాగుండర్లేండి అంటే ఎవర్గ్రీన్ ఎప్పుడు డైలాగ్ ಹೊಡೆದ್ಬಿಟ್ಲು ಗೈಸ್, ಎಮೋಷನಲ್ ಡೈಲಾಗ್. ಸರಿ ಗೈಸ್, ಆಂಟಿ ಮಾತಾಡ್ಸ್ಕೊಂಡು ಸ್ವಲ್ಪ ಹೊತ್ತು. ಗೈಸ್ ಈ ಲೇಡೀಸ್ ಇದ್ದಾರೆ, ಈ ಲೇಡೀಸ್ 10 ನಿಮಿಷ ಅಂತೇಳಿ ಗಂಟೆಗೆ ಕೊಟ್ಲು ಆದ್ರೂ ಮಾತಾಡ್ತಾ ಇದ್ದಾರೆ. ಅವ್ರನ್ನ ತೋರ್ಸು. ಸುಂದರಿ ನೀನು ವಂಟ ಚೂಡ. ಗೈಸ್ ಏನಂದ್ರೆ ಎಷ್ಟೊತ್ತಂತ ಮಾತಾಡ್ತಾನೆ ಇದ್ದಾರೆ. ಎಷ್ಟೊತ್ತಂತ ನಾನು ಇವಳು ಮುಖ ನೋಡ್ಕೊಂಡು ಅವ್ರ ಚೈಲ್ಡ್ಹುಡ್ ಮೆಮೊರಿ ಹೇಳ್ತಾ ಇದ್ದಾರೆ. ಸರಿ ಗೈಸ್, ಇನ್ನೊಂದು ಬಾರ್ತಕ ಒಂದ್ ನಿಮಿಷ ಬಾಯಲ್ಲಿ, ನೆಕ್ಸ್ಟ್ ಮನೆ ಹೋಗ್ತೀನಿ. ಒಂದ್ ನಿಮಿಷ ಬನ್ನಿ, ಇಲ್ಲಿ ನಿಮ್ಗೇನೋ ಹೇಳ್ಬೇಕು. ನಿಮ್ಗೆ ಇದು ಸೀರಿಯಸ್ ವಾರ್ನಿಂಗು. 10 minutes ಮೇಲೆ ಜಾಸ್ತಿ ಏನಾದ್ರು ಕೂತಿದ್ರೆ ಗೈಸ್ ಇದೆ ಮನೆ 2 ಗೈಸ್. ಈ ಸತಿ ಕೂಡ ನಮ್ಮ ವಾರ್ನಿಂಗ್ನ ಬ್ರೇಕ್ ಮಾಡಿದ್ದಾರೆ. 10 ನಿಮಿಷ ಅಂತೇಳಿ 20 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಿದ್ದಾರೆ. ಇವಾಗ ಏನು ಪನಿಷ್ಮೆಂಟ್ ಕೊಡ್ಬೇಕಂತ ನೀವೇ ಹೇಳ್ಬೇಕು. ನೋಡಿ ಈ ಲೇಡಿ ಅದು ಇನ್ನ ಒಂದ್ 10 ಮನೆಗೆ ಹೋಗಿದ್ಬಿಡ್ತೀನಿ. ಅದು ಬೇರೆ ನಮ್ಮ ಮುತ್ತಾಜಿ ಬಗ್ಗೆ ಮಾತಾಡ್ತಾ ಇದಾರೆ ಗೈಸ್. ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಬಯಮ್ಮ, ಎಂಟಮ್ಮ, ಗೊರ್ಲೆಂಟಮ್ಮ ಅಂತ ಇದಾರೆ. ಅವ್ರ ಮುಖಗಳು ನಾವು ನೋಡಿಲ್ಲ, ಫೋಟೋ ಫ್ರೇಮ್ ಅಲ್ಲಿ ಇರೋ ಮುಖಗಳು ಮಾತ್ರನೇ ನಾವು ನೋಡಿರೋದು. ಏನ್ ಮಾಡ್ಬೇಕು ಗೈಸ್? ನೋಡಿ ಗೈಸ್, ಇಲ್ಲಿ ಶಿವರಾಮ್ ಅಂಕಲ್ ಇದ್ದಾರೆ. ಶಿವರಾಮ್ ಅಂಕಲ್ ಹಾಯ್ ಅಂತ ಚಪ್ಪಂಡ. ಹಾಯ್ ಅಂಕಲ್ ವಸ್ತಮ. ಇವಾಗ ಈ ಮನೆಗೆ ಏನು ಪ್ಯಾಕೇಜ್ ಸ್ನ್ಯಾಕ್ಸ್ ಅಲ್ಲ, ಪ್ಯಾಕೇಜ್ನ ಡ್ರಾಪ್ ಮಾಡಬೇಕು ನಾವು, ಕೊರಿಯರ್ನ. ನಾವು ಇವಾಗ ಪಬ್ಜಿ ತರ, ಇವಾಗ ಪಬ್ಜಿ ಗೈಸ್, ಇವಳು ಕ್ಯಾಮರಾನ ಕರೆಕ್ಟ್ ಆಗಿ ತಿರುಗಿಸ್ತಾ ಇಲ್ಲ ಗೈಸ್, ಉಲ್ಟಾ ಮಾಡ್ತಾ ಇದ್ದಾಳೆ. ನಂಗೆ ಇಲ್ಲಿ ಏನು ಕಾಣಿಸ್ತೈತೆ. ನೆಲ ಬಂತು. ಇಷ್ಟೊತ್ತವರೆಗೂ ನೆಲದಲ್ಲಿ ನಡೀಲಿಲ್ವ ನೀನು? ಇರಿ ಗೈಸ್, ಒಳಗಡೆ ಹೋಗ್ಬಿಟ್ಟು ತಗೊಂಬರ್ತೀವಿ. ಸೊ ಗೈಸ್ ನೋಡಿ, ಇಲ್ಲಿ ನಮ್ಮ ಅಕ್ಕ ಇವಾಗ ಅವ್ರ ಕುಕಿಂಗ್ ಸ್ಕಿಲ್ಸ್ ನ ಶೋಕೇಸ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಗೈಸ್, ಈ ಅಮ್ಮಮ್ಮಗೆ ಎಷ್ಟು ಹೇಳಿದ್ರು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಒಬ್ರೆ ನಾವಲ್ಲೆಲ್ಲ ಹೋಗ್ಬಿಟ್ಟು ಬಂದಿದೀವಿ, ಅಷ್ಟ್ ಬೇಗ ಇಲ್ಲಿ ಒಬ್ಬಟ್ಟು ತಟ್ಕೊಂಡು ಇದ್ಬಿಟ್ಟಿದ್ದಾರೆ. ಒಬ್ರೆ ನಿಂತ್ಕೊಂಡು ಕರಿಬೇಕು ಅನ್ನೋದು ಏನಿಲ್ಲ. ನೋಡಿ ಇಲ್ಲಿ ಮಕ್ಳಿದ್ದಾರೆ. ನಗ್ತಾ ಇದಾರೆ ಹಂಗೆ. అమ్మమ్మ ఏమైనా చెప్తావా అమ్మమ్మ? ఏం చెప్తా, మీరు ఏడో పోయింటారు కదా, ಹಂಗಂತ ಹೇಳ್ಬಿಟ್ಟು ಒಬ್ರೆ ಮಾಡ್ಬಿಡ್ಬೇಕು. ನಮ್ಮಮ್ಮ ಫುಲ್ ಖುಷಿಯಾಗಿ ಇದ್ಬಿಡ್ಬೇಕು, ತಿನ್ಬಿಟ್ಟು ಆರಾಮಾಗಿರ್ಬೇಕು ಅನ್ನೋ ತರ ಮಾಡ್ಬಿಟ್ಟಿದ್ದಾರೆ ಪಾಪ. ಏನ್ ಮಾಡ್ಬೇಕು ಹೇಳಿ ಅಮ್ಮಮ್ಮನ? ಏನ್ ಮಾಡ್ಬೇಕು? ಫುಲ್ ಡಕ್ಟಿ ಅಮ್ಮಮ್ಮ ಇದು. ಬರೀ ಕೆಲ್ಸ 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 ಅಂತಾನೆ ಇರ್ತಾರೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಏನು ಇಲ್ಲ, ಅವ್ರ ನರದಲ್ಲೇ ಇಲ್ಲ ಅದು. ಏನ್ ಮಾಡೋದಲ್ಗೆ, ಏನ್ ಮಾಡ್ಬೇಕೆಲ್ಲ. ಗೈಸ್, ನಮ್ಮ ಅಕ್ಕ ಕುಕಿಂಗ್ ಸ್ಕಿಲ್ಸ್ ಇಂದ ಒಬ್ಬಟ್ನ ಸೀದಿಸ್ಬಿಟ್ರು ಸಕ್ಸಸ್ಫುಲಿ. ಏನಿಲ್ಲ ನೋಡಲಿ, ನಿಮಿಷ ಉಲ್ಟಾ ತಿರುಗಿಸಿ. ಅದು ಅಮ್ಮಮ್ಮ ಮಾಡಿ ಇದನ್ನ ನಮ್ಮ ಭಾಷೆಯಲ್ಲಿ ಸೀದ್ಸಿರೋದು. ವಾ ಗ್ರೇಟ್. ನಿಖಿತಾ ರೆಡ್ಡಿ ದ ಶೆಫ್ ಅಂದ್ರೆ ಹಿಂಗಿರ್ಬೇಕು. ಅದು ಗೈಸ್ ನಂಗೆ ಪ್ಯಾನ್ ಇಷ್ಟ ಆಗಿಲ್ಲ. ವಾಟ್ ಅ ಲೇಮ್ ರೀಸನ್, ಸೀರಿಯಸ್ಲಿ. ಸೊ ಗೈಸ್, ಗುಡ್ ಮಾರ್ನಿಂಗ್. ರಾತ್ರಿ ಎಲ್ಲರೂ ಮಾತಾಡ್ಸ್ಬಿಟ್ಟು ಹಾಗೆ ಮಲ್ಕೊಂಡ್ವಿ.
ಸೊ ಟೈರ್ಡ್ ಆಗೋಗಿತ್ತು ಟ್ರಾವೆಲ್ ಎಲ್ಲ ಮಾಡಿ ಓಡಾಡಿಕೊಂಡು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. మనసు బతుకింతే మనిషి బ్రతుకింతే మనసున్న మనసికి సుఖము లేదింతే అంతా మట్టేనని తెలుసు అది ఒక మాయే అని తెలుసు తెలిసి వలసి చీకటిలో